ಮಿತ್ರರೇ ನಮಸ್ಕಾರ. ಮಿತ್ರರೇ, ಪಕ್ಕದ ಪಾಕಿಸ್ತಾನ ಮಾತೆತ್ತಿದ್ರೆ ಭಾರತಕ್ಕೆ ಪಂತಾಹ್ವಾನವನ್ನು ಕೊಡುತ್ತೆ. ನಮ್ಮನ್ನು ಮುಟ್ಟಿದ್ರೆ ನೋಡಿ, ನಾವು ನ್ಯೂಕ್ಲಿಯರ್ ಪವರ್ ದೇಶ, ಎಲ್ಲ ಮುಗಿಸ್ಬಿಡ್ತೀವಿ. ಏನು ಪಾಕಿಸ್ತಾನ ಧಮಕಿ ಹಾಕೋದನ್ನು ನೋಡಿದ್ರೆ ನಿಜವಾಗ್ಲೂ ಅವರಿಗೆ ಭಾರತವನ್ನು ಎದುರಿಸುವಂತಹ ತಾಕತ್ತಿದೆಯೇನೋ ಅಂತ ಅನ್ನಿಸ್ಬೇಕು. ಆದರೆ ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಭಾರತ ಯಾವ ರೀತಿಯಾಗಿ ಹೊಡೆದಿತ್ತು ಅಂತ ಇಡೀ ಜಗತ್ತು ನೋಡಿದೆ. ಮಿತ್ರರೇ, ಭಾರತದ ಕತೆ ಹಾಗಿರಲಿ. ಇತ್ತೀಚೆಗೆ ಅವರು ಅಫ್ಘಾನಿಸ್ತಾನದ ಬಳಿಯಲ್ಲಿ ಸಿಕ್ಕಾಪಟ್ಟೆ ದೊಡ್ಡದಾಗಿ ಒದೆ ತಿಂದಿದ್ದಾರೆ. ತಾಲಿಬಾನಿಗಳು ಮುಟ್ಟಿ ನೋಡಿಕೊಳ್ಳುವಂತಹ ಹೊಡೆತ ಕೊಟ್ಟಿದ್ದಾರೆ. ಸದ್ಯ ಅಫ್ಘಾನಿಸ್ತಾನದ ತಾಲಿಬಾನಿಗಳು ಮತ್ತು ಪಾಕಿಸ್ತಾನದ ನಡುವೆ ಒಂದು ಯುದ್ಧ ವಿರಾಮ ಏರ್ಪಟ್ಟಿದೆ. ಆ ಯುದ್ಧ ವಿರಾಮಕ್ಕೋಸ್ಕರವಾಗಿಯೂ ಕೂಡ ಪಾಕಿಸ್ತಾನ ಗೋಗರ್ದಿರುವಂತಹದ್ದು ನಿಮಗೆಲ್ಲ ಗೊತ್ತೇ ಇದೆ. ಅಂತಿಮವಾಗಿ ಕತಾರ್ ಮತ್ತು ತುರ್ಕಿ ಮಧ್ಯಪ್ರವೇಶ ಮಾಡಿ ಒಂದು ಯುದ್ಧ ವಿರಾಮವನ್ನ ಸಾಧಿಸುವಲ್ಲಿ ಯಶಸ್ವಿಯಾಗ್ಬಿಟ್ವು. ಸದ್ಯ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ ನಡುವೆ ಬೂದಿ ಮುಚ್ಚಿದ ಕೆಂಡದ ವಾತಾವರಣ ಇದೆ. ಯಾವಾಗ ಬೇಕಾದರೂ ಯುದ್ಧ ಪುನರಾರಂಭಗೊಳ್ಳಬಹುದು, ಅದರಲ್ಲೇನು ಯಾವುದೇ ರೀತಿಯಲ್ಲೂ ಡೌಟ್ ಇಲ್ಲ. ಆದರೆ ಮಿತ್ರರೇ, ಈ ಎಲ್ಲ ಸನ್ನಿವೇಶದಲ್ಲೂ ಕೂಡ, ಅಂದರೆ ಭಾರತದ ಆಪರೇಷನ್ ಸಿಂಧೂರದಿಂದ ಹಿಡಿದು ಇತ್ತೀಚಿನ ಅಫ್ಘಾನ್ ಮತ್ತು ಪಾಕಿಸ್ತಾನದ ನಡುವಿನ ಯುದ್ಧದವರೆಗೂ ಕೂಡ ರಣಹೇಡಿತನವನ್ನು ಯಾರಾದರೂ ಪ್ರದರ್ಶನ ಮಾಡಿದ್ರೆ ಅದು ಪಾಕಿಸ್ತಾನದ ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್. ಯಾಕೆ ಈ ಆಸಿಮ್ ಮುನೀರ್ ಬಗ್ಗೆ ಪೀಠಿಕೆ ಹಾಕ್ತಾ ಇದ್ದಾನೆ ಅಂತ ಅಂದುಕೊಳ್ತಾ ಇದ್ರಾ? ಈಗ ಇದೇ ಆಸಿಮ್ ಮುನೀರ್ಗೆ ಒಂದು ಯುದ್ಧಾಹ್ವಾನ ಬಂದಿದೆ. ಎಂತಹ ಯುದ್ಧಾಹ್ವಾನ ಅಂತಂದ್ರೆ, ನೀನು ನಿಜವಾಗ್ಲೂ ಗಂಡಸೇ ಆಗಿದ್ರೆ ಯುದ್ಧಕ್ಕೆ ಬಾ. ನಿನ್ನ ತಾಯಿಯ ಎದೆ ಹಾಲು ಕುಡಿದಿದ್ದೇ ಆದ್ರೆ ನಮ್ಮ ಜೊತೆಗೆ ಯುದ್ಧಕ್ಕೆ ಬಾ, ನಮ್ಮನ್ನ ಎದುರಿಸು. ಹೀಗಂತ ಪಾಕಿಸ್ತಾನದ ಆರ್ಮಿ ಚೀಫ್ ಆಗಿರುವಂತ ಮುಲ್ಲಾ ಜನರಲ್ಗೆ ತೆಹರೀಕಿ ತಾಲಿಬಾನ್ ಪಾಕಿಸ್ತಾನ್ ಸಂಘಟನೆ ಪಂತಾಹ್ವಾನವನ್ನ ಕೊಟ್ಟಿದೆ, ನಮ್ಮ ಜೊತೆಗೆ ಯುದ್ಧ ಮಾಡು ಅಂತ. ಮಿತ್ರರೇ, ಬಹಳ ಇಂಟ್ರೆಸ್ಟಿಂಗ್ ವಿಚಾರ. ಇದಕ್ಕೆ ಪಾಕಿಸ್ತಾನದ ಆರ್ಮಿ ಏನ್ ಮಾಡಿದೆ ಗೊತ್ತಾ? ಯಾರು ಯುದ್ಧಾಹ್ವಾನವನ್ನು ಕೊಟ್ಟಿದ್ದಾರಲ್ಲ ಆತನ ಸುಳಿವನ್ನು ಕೊಟ್ಟರೆ 10 ಕೋಟಿ ರೂಪಾಯಿ ಬಹುಮಾನ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಈ ಮುಲ್ಲಾ ಜನರಲ್ಗೆ ಯುದ್ಧಾಹ್ವಾನವನ್ನು ಕೊಡೋದಕ್ಕೆ ಒಂದು ಮುಖ್ಯವಾದಂತಹ ಕಾರಣ ಇದೆ. ನಾನು ಈ ವಿಡಿಯೋದಲ್ಲಿ ಈ ಬಗ್ಗೆ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ತೆಹರೀಕಿ ತಾಲಿಬಾನ್ ಪಾಕಿಸ್ತಾನ್ ಸದ್ಯ ಪಾಕಿಸ್ತಾನದ ಸೇನೆಗೆ ಸಿಂಹ ಸ್ವಪ್ನವಾಗಿರುವಂತಹ ಉಗ್ರ ಸಂಘಟನೆ. ಪಾಕಿಸ್ತಾನದ ಸೇನೆಗೆ ಬಲೂಚಿಗಳನ್ನು ಹದ್ದುಬಸ್ತು ಮಾಡೋದು ಕಷ್ಟ ಆಗಿರುವಂತಹ ಸನ್ನಿವೇಶದಲ್ಲಿ ಇದ್ದಕ್ಕಿದ್ದಂತಲೇ ಅತೀವವಾಗಿ ಶಕ್ತಿ ಪಡೆದುಕೊಂಡಂತಹ ಸಂಘಟನೆ ಅಂತಂದ್ರೆ ಅದು ಈ ಟಿಟಿಪಿ. ಈ ಟಿಟಿಪಿ ಅಕ್ಷರಶಃ ಪಾಕಿಸ್ತಾನದ ಸೇನೆಗೆ ನೀರು ಕುಡಿಸ್ತಾ ಇದೆ. ಇತ್ತೀಚೆಗೆ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಆಗುವುದಕ್ಕೂ ಕೂಡ ಇವರೇ ಕಾರಣ. ಈಗ ಈ ಟಿಟಿಪಿಯ ಕಮಾಂಡರ್ ಆಗಿರುವಂತಹ ಕಾಜಿಮ್ ಅನ್ನುವಂಥವನು ಒಂದು ವಿಡಿಯೋ ರಿಲೀಸ್ ಮಾಡಿದ್ದಾನೆ. ಅದರಲ್ಲಿ ಆತ ಏನು ಹೇಳಿದ್ದಾನೆ ಅಂತಂದ್ರೆ, ಪಾಕಿಸ್ತಾನದ ಆರ್ಮಿ ಚೀಫ್ ಆಗಿರುವಂತಹ ಮುಲ್ಲಾ ಜನರಲ್ ನಿಜವಾಗ್ಲೂ ಗಂಡಸೇ ಆಗಿದ್ರೆ ನಮ್ಮನ್ನ ಎದುರಿಸಲಿ. ಆತ ನಿಜವಾಗ್ಲೂ ತಾಯಿಯ ಹಾಲನ್ನ ಕುಡಿದು ಬೆಳೆದಿದ್ದೇ ಆದ್ರೆ ನಮ್ಮ ಜೊತೆಗೆ ಯುದ್ಧಕ್ಕೆ ಬರಲಿ. ಅದನ್ನ ಬಿಟ್ಟು ಪಾಕಿಸ್ತಾನದ ಅಮಾಯಕ ಸೈನಿಕರನ್ನ ಮುಂದಿಟ್ಕೊಂಡು ಈತ ಬಂಕರ್ನಲ್ಲಿ ಅಡಗಿಕೊಳ್ಳೋದನ್ನ ನಿಲ್ಲಿಸಲಿ. ತಾಕತ್ತಿದ್ರೆ ನಮ್ಮ ಜೊತೆಗೆ ನೇರವಾಗಿ ಯುದ್ಧಕ್ಕೆ ಬರಲಿ ಅಂತೇಳಿ ಟಿಟಿಪಿಯ ಕಮಾಂಡರ್ ಕಾಜಿಮ್ ಒಂದು ವಿಡಿಯೋ ರಿಲೀಸ್ ಮಾಡಿದ್ದಾನೆ. ಮಿತ್ರರೇ, ಇದು ನೇರವಾಗಿ ಪಾಕಿಸ್ತಾನದ ಸೇನೆಗೆ ಟಿಟಿಪಿಯ ಪಂತಾಹ್ವಾನ. ಇವ್ರು ಯಾಕೆ ಈ ರೀತಿಯಾಗಿ ಆಹ್ವಾನ ಕೊಟ್ಟಿದ್ದಾರೆ ಅಂತಂದ್ರೆ, ನಿಮಗೆಲ್ಲ ಗೊತ್ತೇ ಇದೆ, ಇತ್ತೀಚಿನ ದಿನಗಳಲ್ಲಿ ಪಾಕಿಸ್ತಾನದ ಖೈಬರ್ ಪಖ್ತೂನ್ವಾ ಭಾಗದಲ್ಲಿ ವಿಪರೀತವಾದಂತಹ ಘರ್ಷಣೆ ಆಗ್ತಾ ಇದೆ. ಯಾರ ನಡುವೆ ಅಂತಂದ್ರೆ, ಒಂದು ಕಡೆ ಟಿಟಿಪಿ, ಇನ್ನೊಂದು ಕಡೆ ಪಾಕಿಸ್ತಾನದ ಸೇನೆ. ಪಾಕಿಸ್ತಾನದ ಸೇನೆ ಈ ಖೈಬರ್ ಪಖ್ತೂನ್ವಾ ಭಾಗದಲ್ಲಿ ಆಂಟಿ ಟೆರರ್ ಆಪರೇಷನ್ ಅಂತ ಪದೇ ಕಾರ್ಯಾಚರಣೆಯನ್ನು ಕೈಗೊಳ್ತಾ ಇದೆ. ಅಕ್ಟೋಬರ್ 8ನೇ ತಾರೀಕು ಪಾಕಿಸ್ತಾನದ ಕುರ್ರಂ ಡಿಸ್ಟಿಕ್ನಲ್ಲಿ ಈ ಟಿಟಿಪಿ ಒಂದು ಭೀಕರ ದಾಳಿಯನ್ನು ಮಾಡಿತ್ತು. ಈ ದಾಳಿಯಲ್ಲಿ ಪಾಕಿಸ್ತಾನದ 22 ಮಂದಿ ಸೈನಿಕರು ಸಾವಿಗೀಡಾಗಿದ್ರು. ಇದರ ಬಗ್ಗೆ ಟಿಟಿಪಿ ಹೇಳಿಕೆಯನ್ನು ಕೂಡ ಬಿಡುಗಡೆ ಮಾಡಿತ್ತು. ನಮ್ಮ ದಾಳಿಯಲ್ಲಿ ಪಾಕಿಸ್ತಾನದ 22 ಸೈನಿಕರು ಸತ್ತೋಗಿದ್ದಾರೆ ಅಂತ. ಆದರೆ ಪಾಕಿಸ್ತಾನ ಏನು ಹೇಳಿತ್ತು? ಟಿಟಿಪಿಯ ಉಗ್ರರ ದಾಳಿಗೆ ನಮ್ಮ 11 ಜನ ಸೈನಿಕರು ಸತ್ತೋಗಿದ್ದಾರೆ ಅಂತ. ಇಲ್ಲಿ ಪಾಕಿಸ್ತಾನದ ಸೇನೆ ಸಂಖ್ಯೆಗಳನ್ನು ಕಡಿಮೆ ಮಾಡಿ ಹೇಳಿದ್ರೆ ಟಿಟಿಪಿ ಸಂಖ್ಯೆಗಳನ್ನು ಜಾಸ್ತಿ ಮಾಡಿ ಹೇಳ್ತಾ ಇದೆ. ಈ ರೀತಿಯಾದಂತಹ ಒಂದು ಸೈಕಲಾಜಿಕಲ್ ವಾರ್ಫೇರ್ ಇಬ್ಬರ ನಡುವೆ ನಡೀತಾ ಇದೆ. ಈ ನಡುವೆ ಏನಾಗ್ತಾ ಇದೆ ಗೊತ್ತಾ? ಪಾಕಿಸ್ತಾನದ ಸೇನೆಗೆ ಒಂದು ಸಣ್ಣ ಯಶಸ್ಸು ಕೂಡ ಸಿಗ್ತಾ ಇಲ್ಲ. ಹಾಗೆ ನೋಡಕ್ ಹೋದ್ರೆ ಮಿತ್ರರೇ, ಟಿಟಿಪಿ ಇದೆಯಲ್ಲ, ಬಹಳ ದೊಡ್ಡ ಏನು ಸಂಘಟನೆ ಅಲ್ಲ. ಈಗ ಅಫ್ಘಾನಿಸ್ತಾನದ ತಾಲಿಬಾನಿಗಳಿಗೆ ಏನು ಸ್ಟ್ರೆಂತ್ ಇದೆಯಲ್ಲ, ಅಷ್ಟೆಲ್ಲ ದೊಡ್ಡ ಸಂಘಟನೆ ಏನಲ್ಲ. ಈ ಟಿಟಿಪಿ ಸಂಘಟನೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ತರಬೇತಿ ಪಡೆದಂತಹ ಉಗ್ರರಿರಬಹುದು. ಆದರೆ ಪಾಕಿಸ್ತಾನದ ಬಳಿಯಲ್ಲಿ ಸರಿಸುಮಾರು 5.5 to 6 ಲಕ್ಷದಷ್ಟು ಸೈನಿಕರಿದ್ದಾರೆ. ಪಾಕಿಸ್ತಾನ ವಾರ್ಷಿಕವಾಗಿ $10 ಬಿಲಿಯನ್ ಮೊತ್ತದ ಸೈನಿಕ ಬಜೆಟ್ ಅನ್ನು ಮಂಡಿಸುತ್ತೆ. ಆದರೂ ಸಹ ಈ ಟಿಟಿಪಿ ಉಗ್ರರನ್ನ ಮಟ್ಟ ಹಾಕೋದಕ್ಕೆ ಪಾಕಿಸ್ತಾನಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಂದು ದಾಳಿ ಆಯ್ತು ಅಂತಂದ್ರೆ ಅಲ್ಲಿ ಟಿಟಿಪಿ ಉಗ್ರರು ಸಾಯುವಂತಹದ್ದು ಕೇವಲ 2-3 ಸಂಖ್ಯೆಯಲ್ಲಿ. ಆದರೆ ಪಾಕಿಸ್ತಾನದ ಸೇನೆಗೆ ಮಾತ್ರ 10 ರಿಂದ 20 ಸಂಖ್ಯೆಯಲ್ಲಿ ಸಾವು ನೋವುಗಳಾಗ್ತವೆ. ಹೀಗಾಗಿ ಪಾಕಿಸ್ತಾನದ ಸೇನೆ ಮತ್ತು ಆಸಿಮ್ ಮುನೀರ್ ಬಗ್ಗೆ ಜನರಲ್ಲಿ ಒಂದು ಆಕ್ರೋಶ ಇದೆ. ಇದನ್ನು ಎನ್ಕ್ಯಾಶ್ ಮಾಡಿಕೊಂಡಿರುವಂತಹ ಟಿಟಿಪಿ ಉಗ್ರ ಸಂಘಟನೆ ಈಗ ಈ ರೀತಿಯಾದಂತಹ ವಿಡಿಯೋವನ್ನು ರಿಲೀಸ್ ಮಾಡಿದೆ. ಅದರ ಕಮಾಂಡರ್ ಹೇಳ್ತಾ ಇದ್ದಾನೆ, ತಾಕತ್ತಿದ್ರೆ ಬಾ, ನೀನೇ ಯುದ್ಧ ಮಾಡು, ಯಾಕೆ ಬಡಪಾಯಿ ಸೈನಿಕರನ್ನ ಕಳುಹಿಸ್ತಿ, ನಿನಗೆ ನಮ್ಮ ತಾಕತ್ತೇನು ಅಂತ ತೋರಿಸ್ತೀವಿ ಅಂತ.
ಮಿತ್ರರೇ, ಈ ವಿಡಿಯೋ ರಿಲೀಸ್ ಆಗ್ತಿದ್ದ ಹಾಗೆ ಪಾಕಿಸ್ತಾನದ ಸೇನೆಗೆ ಮತ್ತು ಆಸಿಮ್ ಮುನೀರ್ಗೆ ಬಹಳ ದೊಡ್ಡ ಮುಖಭಂಗ ಆಗಿದೆ. ಅದಕ್ಕೆ ಅವ್ರು ಏನು ಮಾಡಿದ್ದಾರೆ ಗೊತ್ತಾ? ಈತನನ್ನು ಹುಡುಕಿ ಕೊಟ್ರೆ, ಅಂದರೆ ಈ ಕಾಸಿಮ್ನನ್ನು ಹುಡುಕಿ ಕೊಟ್ರೆ ಅಥವಾ ಆತನ ಸುಳಿವನ್ನು ಕೊಟ್ಟಿದ್ದೆ ಆದರೆ ಅವರಿಗೆ 10 ಕೋಟಿಯಷ್ಟು ಪಾಕಿಸ್ತಾನಿ ರೂಪಿಯನ್ನು ಕೊಡ್ತೀವಿ, ಬಹುಮಾನದ ರೂಪದಲ್ಲಿ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಹಾಗಾದರೆ TTP ಯಾಕೆ ಈ ರೀತಿಯಾಗಿ ವಿಡಿಯೋ ರಿಲೀಸ್ ಮಾಡ್ತಾ ಇದೆ? ಯಾಕೆ ಆಸಿಮ್ ಮುನೀರ್ನನ್ನೇ ಟಾರ್ಗೆಟ್ ಮಾಡ್ತಾ ಇದೆ ಅಂತಂದರೆ, ಮೊದಲನೇದಾಗಿ TTP ತನ್ನ ಸಾಮರ್ಥ್ಯವನ್ನು ಪ್ರದರ್ಶನ ಮಾಡೋದಕ್ಕೆ ಬಯಸ್ತಾ ಇದೆ. ಈ ಮೂಲಕವಾಗಿ ಖೈಬರ್ ಪಖ್ತೂನ್ವಾ ಭಾಗದಲ್ಲಿ ಹೊಸದಾಗಿ ಯುವಕರನ್ನು ಸೆಳೆಯುವಂತಹ ಪ್ರಯತ್ನ. ಅಂದರೆ ನಮಗೆ ಈ ಥರ ಸಾಮರ್ಥ್ಯ ಇದೆ, ನಾವು ಸಂಘಟನೆಯನ್ನು ಇಷ್ಟೆಲ್ಲ ಬಲಪಡಿಸ್ತಾ ಇದ್ದೀವಿ, ಪಾಕಿಸ್ತಾನದ ಸೇನೆಯನ್ನೇ ಮಂಡಿಯೂರಿ ಕೂರುವಂತೆ ಮಾಡಿದ್ದೀವಿ, ಇದನ್ನು ಶೋ ಆಫ್ ಮಾಡೋದಕ್ಕೋಸ್ಕರವಾಗಿ ಅವರು ಈ ರೀತಿಯಾದಂಥ ಯುದ್ಧ ತಂತ್ರವನ್ನು ಅನುಸರಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಅವರಿಗೆ ಪಾಕಿಸ್ತಾನದ ಸೇನೆಗೆ ದಮ್ಮಿಲ್ಲ ಅಂತ ಸಾಬೀತು ಮಾಡಬೇಕು. ಮಿತ್ರರೇ, ಈ TTP ಇದೆಯಲ್ಲ, ಇದು ಪಾಕಿಸ್ತಾನದ ಉಗ್ರ ಸಂಘಟನೆ. ಇದು ದಿಢೀರಂತ ಇಷ್ಟೊಂದು ಬಲ ಪಡೆದಿದ್ದು ಹೇಗೆ? ಜೊತೆಗೆ ಪಾಕಿಸ್ತಾನದಲ್ಲಿರುವಂತಹ ಉಗ್ರ ಸಂಘಟನೆಗೆ ಪಾಕಿಸ್ತಾನ ಯಾಕೆ ಅಫ್ಘನ್ ತಾಲಿಬಾನಿಗಳನ್ನು ಗುರಿ ಮಾಡ್ತಾ ಇದೆ? ಇದನ್ನು ನೋಡೋದಾದ್ರೆ ಮಿತ್ರರೇ, ಇತ್ತೀಚೆಗೆ ಈ TTP ದಾಳಿ ಮಾಡ್ತಾ ಇದೆಯಲ್ಲ, ಇದೆಲ್ಲದರಲ್ಲೂ ಕೂಡ ಅತ್ಯಾಧುನಿಕವಾದಂತಹ ಶಸ್ತ್ರಾಸ್ತ್ರವನ್ನು ಬಳಸ್ತಾ ಇದ್ದಾರೆ. ಮಾಮೂಲಿಯಾಗಿ ಅವ್ರೇನು ಬಳಸ್ತಾ ಇದ್ರೋ ಅದಕ್ಕಿಂತಲೂ ಜಾಸ್ತಿ ಪ್ರಮಾಣದ ಹೆಚ್ಚು ಸಾಮರ್ಥ್ಯದ ಶಸ್ತ್ರಾಸ್ತ್ರಗಳನ್ನು ಅವರು ಬಳಸ್ತಾ ಇದ್ದಾರೆ. ಅದರಲ್ಲಿ ಕೆಲವುದು ಅಮೆರಿಕ ನಿರ್ಮಿತ ಶಸ್ತ್ರಾಸ್ತ್ರಗಳಿದ್ದಾವೆ. ಪಾಕಿಸ್ತಾನದಲ್ಲಿರುವಂತಹ ಉಗ್ರ ಸಂಘಟನೆ TTPಗೆ ಅಮೆರಿಕದ ಶಸ್ತ್ರಾಸ್ತ್ರಗಳು ಹೇಗೆ ಸಿಗೋದಕ್ಕೆ ಸಾಧ್ಯ? ಅಮೆರಿಕ ಅಂತೂ ಡೈರೆಕ್ಟಾಗಿ ಸಪ್ಲೈ ಮಾಡೋದಿಲ್ಲ, ಅಥವಾ ಪರೋಕ್ಷವಾಗಿಯೂ ಕೂಡ ಅಮೆರಿಕ ಶಸ್ತ್ರಾಸ್ತ್ರವನ್ನು ಸಪ್ಲೈ ಮಾಡೋದಕ್ಕೆ ನಿಂತ್ಕೊಂಡಿಲ್ಲ. ಹೀಗಿರುವಾಗ TTPಯ ಕೈಗೆ ಅಮೆರಿಕದ ಶಸ್ತ್ರಾಸ್ತ್ರಗಳು ಬರೋದಕ್ಕಿರುವಂತಹದ್ದು ಒಂದೇ ದಾರಿ. ಅದು ಯಾವುದು ಕೇಳಿದ್ರೆ ಅಫ್ಘಾನಿಸ್ತಾನದ ತಾಲಿಬಾನಿಗಳು. ನಿಮಗೆಲ್ಲ ಗೊತ್ತೇ ಇದೆ, ಅಫ್ಘಾನಿಸ್ತಾನವನ್ನು ಅಮೆರಿಕ ಬಿಟ್ಟು ಹೋಗುವಂತಹ ಸಂದರ್ಭದಲ್ಲಿ ಬರೋಬ್ಬರಿ $7 ಬಿಲಿಯನ್ ಮೊತ್ತದ ಶಸ್ತ್ರಾಸ್ತ್ರಗಳನ್ನು ಅಲ್ಲೇ ಬಿಟ್ಟು ಹೋಗಿದ್ದಾರೆ. ಅದನ್ನೆಲ್ಲ ಈ ತಾಲಿಬಾನಿಗಳು ಏನು ಮಾಡಿದ್ದಾರೆ ಅಂತಂದರೆ, ಕೆಲವುದನ್ನು ತಮ್ಮ ಸೇನೆಯ ಬಳಿಯಲ್ಲಿ ಇಟ್ಕೊಂಡಿದ್ದಾರೆ, ಇನ್ನು ಕೆಲವುದನ್ನು ತಮಗೆ ಹಣಕಾಸಿನ ಕೊರತೆ ಉಂಟಾದಾಗಲೆಲ್ಲ ಮಾರಾಟ ಮಾಡಿಬಿಟ್ಟಿದ್ದಾರೆ. ಅಫ್ಘಾನಿಸ್ತಾನದ ಮಾರುಕಟ್ಟೆಯಲ್ಲಿ ಇವತ್ತೂ ಕೂಡ ಶಸ್ತ್ರಾಸ್ತ್ರಗಳು ಬಹಿರಂಗವಾಗಿ ಮಾರಾಟಗೊಳ್ತವೆ. ಈಗ ಹೇಗೆ ನಾವು ಕೃಷಿ ಚಟುವಟಿಕೆಗಾಗಿ ಮಾರುಕಟ್ಟೆಗೆ ಹೋಗಿ ಕತ್ತಿ, ಕೊಡಲಿ, ಸಲಕೆ ಇದನ್ನೆಲ್ಲ ತರ್ತೀವಲ್ಲ, ಅದೇ ರೀತಿಯಾಗಿ ಅಫ್ಘಾನಿಸ್ತಾನದ ಮಾರ್ಕೆಟ್ನಲ್ಲಿ ನೀವು ಹೋಗಿ ಬಂದೂಕುಗಳನ್ನು ತರಬಹುದು. ಸದ್ಯ ಪಾಕಿಸ್ತಾನ ಏನು ವಾದ ಮಾಡ್ತಾ ಇದೆ ಅಂತಂದ್ರೆ, ಈ ಅಫ್ಘಾನಿಸ್ತಾನದ ತಾಲಿಬಾನಿಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಶಸ್ತ್ರಾಸ್ತ್ರಗಳನ್ನು TTP ಉಗ್ರರಿಗೆ ಕೊಟ್ಟಿದ್ದಾರೆ. TTP ಉಗ್ರರಿಗೆ ಶಕ್ತಿ ತುಂಬುವಂತಹ ಕೆಲಸವನ್ನ ಅಫ್ಘಾನಿಸ್ತಾನದ ತಾಲಿಬಾನಿಗಳು ಮಾಡ್ತಾ ಇದ್ದಾರೆ, ಅವರಿಗೆ ಪೂರ್ಣವಾದಂತಹ ಬೆಂಬಲ ಇದೆ, ಹೀಗಂತ ಪಾಕಿಸ್ತಾನದವರು ವಾದ ಮಾಡ್ತಾ ಇದ್ದಾರೆ. ಮುಲ್ಲಾ ಜನರಲ್ನ ವಾದವೇ ಇದು. ಅದಕ್ಕೆ ಈಗ TTP ಏನು ಹೇಳ್ತಾ ಇದೆ ಅಂತಂದ್ರೆ, ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ, ಬಡಪಾಯಿ ಸೈನಿಕರನ್ನ ನಮ್ಮ ಬಳಿಗೆ ಕಳುಹಿಸಿ ಅವರ ಪ್ರಾಣವನ್ನ ತೆಗಿಬೇಡಿ. ಆಸಿಮ್ ಮುನೀರ್, ನಿನಗೆ ನಿಜವಾಗ್ಲೂ ತಾಕತ್ತಿದ್ರೆ, ನೀನು ಗಂಡಸೇ ಆಗಿದ್ರೆ ನಮ್ಮ ಜೊತೆಗೆ ಯುದ್ಧಕ್ಕೆ ಬಾ, ಹೀಗಂತ ಆಹ್ವಾನ ಕೊಟ್ಟು TTP ಒಂದು ವಿಡಿಯೋವನ್ನು ರಿಲೀಸ್ ಮಾಡಿಬಿಟ್ಟಿದೆ. ಸದ್ಯ ಪಾಕಿಸ್ತಾನದಲ್ಲಿ ಈ ಆಸಿಮ್ ಮುನೀರ್ ಬಗ್ಗೆ ಸಾಕಷ್ಟು ಆಕ್ರೋಶ ಜಾಸ್ತಿ ಆಗ್ತಾ ಇದೆ. ಆತನನ್ನ ರಣಹೇಡಿ ಅಂತ ಅಲ್ಲಿನ ಜನರೇ ಕರೀತಾ ಇದ್ದಾರೆ. ಯಾಕೆ ಅಂತ ನೀವು ಸೂಕ್ಷ್ಮವಾಗಿ ಗಮನಿಸಿ, ನಿಮಗೆ ಗೊತ್ತಾಗುತ್ತೆ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಆಪರೇಷನ್ ಸಿಂಧೂರ ಶುರುವಾಯ್ತಲ್ಲ, ಆಸಿಮ್ ಮುನೀರ್ ಎಲ್ಲಿದ್ದ? ಆತ ಬಂಕರನ್ನ ಸೇರ್ಕೊಂಡ್ಬಿಟ್ಟ. ಆಪರೇಷನ್ ಸಿಂಧೂರ ಮುಗಿದು ಆತನಿಗೆ ಫೀಲ್ಡ್ ಮಾರ್ಷಲ್ ಬಿರುದು ಬಂತಲ್ಲ, ಅಲ್ಲಿಯವರೆಗೂ ಕೂಡ ಆತ ಕಾಣೋದಕ್ಕೆ ಸಿಕ್ಕಿರಲಿಲ್ಲ. ಕೆಲ ಮಾಧ್ಯಮಗಳಂತೂ ವರದಿ ಮಾಡ್ತಾ ಇದ್ವು, ಮುಲ್ಲಾ ಜನರಲ್ ದೇಶವನ್ನೇ ಬಿಟ್ಟು ಓಡ್ ಹೋಗಿದ್ದಾನೆ ಅಂತ. ಆ ಪರಿಸ್ಥಿತಿ ಇತ್ತು. ಅದೇ ಸಂದರ್ಭದಲ್ಲಿ ಭಾರತವನ್ನು ಒಮ್ಮೆ ನೋಡಿ, ಭಾರತದ 3 ಆರ್ಮಿಯ ಚೀಫ್ಗಳು ನಮ್ಮ ಪ್ರಧಾನಮಂತ್ರಿಗಳ ಜೊತೆಗೆ ಪ್ರತಿನಿತ್ಯ ಮೀಟಿಂಗ್ ಮಾಡ್ತಾ ಇದ್ರು, ರಕ್ಷಣಾ ಸಚಿವರ ಜೊತೆಗೆ ಮಾತುಕತೆಯನ್ನ ನಡೆಸ್ತಾ ಇದ್ರು. ಎಲ್ಲಿದ್ದಾರೆ ಆರ್ಮಿ ಚೀಫ್ಗಳು ಅಂತ ಎಲ್ಲರಿಗೂ ಗೊತ್ತಾಗ್ತಾ ಇತ್ತು, ಮಾಧ್ಯಮಗಳಿಗೆ ಗೊತ್ತಾಗ್ತಾ ಇತ್ತು. ಅದೇ ಪಕ್ಕದ ಪಾಕಿಸ್ತಾನದಲ್ಲಿ ಯುದ್ಧದಂತಹ ಸನ್ನಿವೇಶದಲ್ಲಿ ಆರ್ಮಿಯ ಮುಖ್ಯಸ್ಥ ಕಣ್ಮರೆ ಆಗ್ಬಿಟ್ಟಿದ್ದ. ದೇಶಕ್ಕೆ ಧೈರ್ಯ ತುಂಬುವಂತಹ ಕೆಲಸಕ್ಕೆ ಕೈ ಹಾಕಿಲ್ಲ. ಹೋಗ್ಲಿ, ಭಾರತ ಅಂತೂ ದೊಡ್ಡ ದೇಶ ಅಪ್ಪ, ಯುದ್ಧ ಬಹಳ ಭೀಕರವಾಗಬಹುದು, ಭಾರತ ಆಸಿಮ್ ಮುನೀರ್ನನ್ನೇ ನೇರವಾಗಿ ಟಾರ್ಗೆಟ್ ಮಾಡಬಹುದು. ಆಸಿಮ್ ಮುನೀರ್ ಎಲ್ಲಿದ್ದಾನೆ ಎನ್ನುವಂತಹ ಸುಳಿವು ಸಿಕ್ತಿದ್ದ ಹಾಗೆ ಭಾರತ ಅಲ್ಲಿಗೆ ಒಂದು ಮಿಸೈಲ್ ಅನ್ನು ಉಡಾಯಿಸಿಬಿಡಬಹುದು, ಆತನ ಪ್ರಾಣಕ್ಕೆ ಕುತ್ತಿತ್ತು ಅಂತ ಭಾವಿಸಿಕೊಳ್ಳಿ. ಮೊನ್ನೆ ತಾನೇ ಆಫ್ಘಾನಿಸ್ತಾನದ ಜೊತೆಗೆ ಯುದ್ಧ ಆರಂಭ ಆಯಿತು. ತಾಲಿಬಾನಿಗಳ ಬಳಿಯಲ್ಲಿ ಏರ್ ಫೋರ್ಸ್ ಇಲ್ಲ, ಅವರ ಬಳಿಯಲ್ಲಿ ಲಾಂಗ್ ರೇಂಜ್ ಮಿಸೈಲ್ಗಳಿಲ್ಲ. ಆಸಿಮ್ ಮುನೀರ್ ಎಲ್ಲಿದ್ದಾನೆ ಅಂತ ಪತ್ತೆ ಹಚ್ಚಿ ಅಲ್ಲಿಗೆ ಗುರಿ ಇಟ್ಟು ಹೊಡೆಯುವಂತಹ ಯಾವುದೇ ತಂತ್ರಗಾರಿಕೆ ಇಲ್ಲ. ಆದರೂ ಸಹ ಆ ಸನ್ನಿವೇಶದಲ್ಲಿ ಆಸಿಮ್ ಮುನೀರ್ ಪತ್ತೆನೇ ಇರಲಿಲ್ಲ. ಯುದ್ಧ ವಿರಾಮ ಆಯ್ತಲ್ಲ, ಕತರ್ ಮಧ್ಯಸ್ಥಿಕೆಯಲ್ಲಿ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ರಕ್ಷಣಾ ಸಚಿವರ ಹಂತದಲ್ಲಿ ಮಾತುಕತೆಯಾಗಿ ಫೈನಲ್ ನಿರ್ಧಾರಕ್ಕೆ ಬರಲಾಯ್ತಲ್ಲ, ಅದಾದ ಬಳಿಕ ಆಸಿಮ್ ಮುನೀರ್ ಹೊರಗೆ ಬರ್ತಾನೆ, ಭಾರತದ ವಿರುದ್ಧವಾಗಿ ಭಾಷಣ ಮಾಡ್ತಾನೆ. ಹೀಗಾಗಿ ಪಾಕಿಸ್ತಾನದ ಜನರೇ ಹೇಳ್ತಾ ಇದ್ದಾರೆ, ನಮ್ಮ ಸೇನೆ ವಿನಾಕಾರಣ ರಾಜಕೀಯದಲ್ಲಿ ಮುಳುಗಿ ಹೋಗಿದೆ, ಇವರಿಗೆ ಯಕಚ್ಚಿತ್ ಅಫ್ಘಾನಿಸ್ತಾನವನ್ನು ಎದುರಿಸುವಂತಹ ತಾಕತ್ತು ಕೂಡ ಉಳಿದಿಲ್ಲ. ಇವರ ನಿರ್ಧಾರದಿಂದಾಗಿ ಪಾಕಿಸ್ತಾನಕ್ಕೆ ಮತ್ತಷ್ಟು ಸಮಸ್ಯೆ ಆಗ್ತಾ ಇದೆಯೇ ಹೊರತು ಯಾವುದೇ ರೂಪದಲ್ಲೂ ಕೂಡ ನಮ್ಮ ಆರ್ಮಿಯಿಂದ ನಮಗೆ ಲಾಭ ಆಗ್ತಾ ಇಲ್ಲ ಅನ್ನುವಂಥ ಭಾವನೆ ಪಾಕಿಸ್ತಾನದ ಜನರಿಗೆ ಬಂದುಬಿಟ್ಟಿದೆ. ಇನ್ನು ಭಾರತ ಮತ್ತು ಪಾಕಿಸ್ತಾನ ಯುದ್ಧ ಆಗಿದ್ರ ಬಗ್ಗೆ ಪಾಕಿಸ್ತಾನದಲ್ಲಿ ಜಾಸ್ತಿ ವಿರೋಧ ಇಲ್ಲ. ಯಾಕೆ ಅಂತಂದ್ರೆ ಭಾರತ ಮತ್ತು ಪಾಕಿಸ್ತಾನ ಸಾಂಪ್ರದಾಯಿಕ ಶತ್ರು ದೇಶಗಳು. ಆದರೆ ವಿನಾಕಾರಣ ಅಫ್ಘಾನಿಸ್ತಾನದ ತಾಲಿಬಾನಿಗಳ ಜೊತೆಗೆ ಪಾಕಿಸ್ತಾನ ಯುದ್ಧ ಮಾಡ್ತಲ್ಲ,
TTP ಉಗ್ರರನ್ನ ನಿಗ್ರಹಿಸೋದಕ್ಕಾಗದೆ ತಾಲಿಬಾನಿಗಳ ಮೇಲೆ ಗೂಬೆ ಕೂರಿಸುವಂತಹ ಕೆಲಸ ಮಾಡಿದ್ರಲ್ಲ, ಇದ್ರ ಬಗ್ಗೆ ಪಾಕಿಸ್ತಾನದಲ್ಲಿ ಬಹಳಷ್ಟು ವಿರೋಧ ಇದೆ. ಯಾಕೆ ಕೇಳಿದ್ರೆ ಇವತ್ತು ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ ನಡುವೆ ಟ್ರೇಡ್ ಬಂದ್ ಆಗಿದೆ. ಈ ಟ್ರೇಡ್ ನಿಂತೋಗಿರುವ ಕಾರಣದಿಂದಾಗಿ ಪಾಕಿಸ್ತಾನದಲ್ಲಿ ವಿಪರೀತವಾಗಿ ಬೆಲೆ ಏರಿಕೆಯಾಗಿದೆ. ಇವತ್ತಿನ ವರದಿಯ ಪ್ರಕಾರ ಪಾಕಿಸ್ತಾನದಲ್ಲಿ 1 kg ಟೊಮೆಟೊ ಬೆಲೆ 600 ರೂಪಾಯಿ ರೀಚ್ ಆಗಿದೆ. ಅಫ್ಘಾನಿಸ್ತಾನದಿಂದ ಪ್ರತಿನಿತ್ಯ 500ಕ್ಕೂ ಹೆಚ್ಚು ಟ್ರಕ್ಗಳಲ್ಲಿ ತರಕಾರಿ ಬರ್ತಾ ಇತ್ತು, ಹಣ್ಣು ಬರ್ತಾ ಇತ್ತು, ದಿನಬಳಕೆಯ ವಸ್ತುಗಳು ಬರ್ತಾ ಇದ್ವು. ಅದೆಲ್ಲವೂ ಕೂಡ ಟೋಟಲಿ ನಿಂತು ಹೋಗಿದೆ. ಇದು ಪಾಕಿಸ್ತಾನದಲ್ಲಿ ಬೆಲೆ ಏರಿಕೆಗೆ ಮತ್ತಷ್ಟು ಕಾರಣ ಆಗ್ತಾ ಇದೆ. ಒಂದು ಕಡೆಗೆ ಭಾರತದ ಜೊತೆಗೂ ಕೂಡ ಎಲ್ಲಾ ರೀತಿಯ ಟ್ರೇಡ್ ಅನ್ನ ಬಂದ್ ಮಾಡಲಾಗಿದೆ. ಇನ್ನೊಂದು ಕಡೆ ಅಫ್ಘಾನಿಸ್ತಾನದ ಜೊತೆಗೂ ಕೂಡ ಟ್ರೇಡ್ ಬಂದ್ ಆಗಿದೆ. ಪಾಕಿಸ್ತಾನ ದೊಡ್ಡದಾಗಿ ಗಡಿ ಹಂಚಿಕೊಂಡಿರುವಂತಹದ್ದು ಇದೇ 2 ದೇಶಗಳ ನಡುವೆ. ಹೀಗಾಗಿ ಪಾಕಿಸ್ತಾನಕ್ಕೆ ಅವಶ್ಯಕತೆ ಇರುವಂತಹ ದಿನಬಳಕೆಯ ವಸ್ತುಗಳನ್ನು ಈಸಿಯಾಗಿ ತರಿಸ್ಕೊಳ್ಬಹುದು ಅಂತಂದ್ರೆ ಈ 2 ದೇಶಗಳಿಂದ ಮಾತ್ರ ಸಾಧ್ಯ. ಆದರೆ ಪಾಕ್ ಸೇನೆಯ ಕೆಟ್ಟ ತಂತ್ರಗಾರಿಕೆಯ ಕಾರಣದಿಂದಾಗಿ ಈಗ ಭಾರತದಿಂದಲೂ ಕೂಡ ಯಾವುದೇ ಟ್ರೇಡ್ ಅನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಅಫ್ಘಾನಿಸ್ತಾನದಿಂದಲೂ ಕೂಡ ಟ್ರೇಡ್ ಬಂದ್ ಆಗಿದೆ. ಇದು ಜನರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ನಮ್ಮ ಸೇನೆ ವಿನಾಕಾರಣ ರಾಜಕೀಯ ಮಾಡ್ತಾ ಇದೆಯೇ ಹೊರತು ಆಸಿಮ್ ಮುನೀರ್ಗೆ ಟ್ರಂಪ್ ಅನ್ನು ಖುಷಿಪಡಿಸೋದ್ರಲ್ಲಿ ಹೆಚ್ಚು ಆಸಕ್ತಿ ಇದೆಯೇ ಹೊರತು ದೇಶದ ರಕ್ಷಣೆ ಮಾಡುವಲ್ಲಿ ಆಸಕ್ತಿ ಇಲ್ಲ. ಆ ದಮ್ಮು ತಾಕತ್ತು ಕೂಡ ಆತನಿಗಿಲ್ಲ ಎಂಬಂತಹ ಭಾವನೆ ಪಾಕಿಸ್ತಾನದ ಜನರಲ್ಲಿ ಬಿಲ್ಡ್ ಆಗಿದೆ. ಇದನ್ನು ಬಹಳ ಸೂಕ್ಷ್ಮವಾಗಿ ಗ್ರಹಿಸಿರುವಂತಹ TTP ಉಗ್ರರು ಈಗ ಜನರಿಗೊಂದು ಸಂದೇಶ ಕೊಟ್ಟಿದ್ದಾರೆ. ನಿಮ್ಮ ಸೇನೆಯ ಮುಖ್ಯಸ್ಥನ ಬಳಿಯಲ್ಲಿ ತಾಕತ್ತಿಲ್ಲ, ಅವನಿಗೆ ನಿಜವಾಗ್ಲೂ ತಾಕತ್ತಿದ್ರೆ ಆತ ಗಂಡಸೇ ಆಗಿದ್ರೆ ನಮ್ಮನ್ನ ಎದುರಿಸಲಿ, ನಾವು ರೆಡಿ ಇದ್ದೀವಿ ಆತನ ಜೊತೆಗೆ ಯುದ್ಧ ಮಾಡೋದಕ್ಕೆ. ಸುಮ್ಮನೆ ಅಮಾಯಕ ಸೈನಿಕರನ್ನು ಯಾಕೆ ಬಲಿ ಕೊಡ್ತಾ ಇದ್ದೀರಿ ಅಂತ ಅವರೊಂದು ವಿಡಿಯೋ ಮಾಡಿ ಸೈಕಲಾಜಿಕಲ್ ವಾರ್ಫೇರ್ ಅನ್ನು ಆರಂಭಿಸಿದ್ದಾರೆ. ಸದ್ಯ ಅಫ್ಘಾನಿಸ್ತಾನದ ತಾಲಿಬಾನಿಗಳು ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ನಿಂತಿರಬಹುದು, ಆದರೆ TTP ಏನು ಯುದ್ಧ ವಿರಾಮವನ್ನು ಘೋಷಣೆ ಮಾಡಿಲ್ಲ. ಅವರು ಪ್ರತಿನಿತ್ಯವೂ ಕೂಡ ಪಾಕಿಸ್ತಾನದ ಸೇನೆಯನ್ನು ಕಾಡ್ತಾ ಇದ್ದಾರೆ. ಖೈಬರ್ ಪಖ್ತೂನ್ವಾ ಭಾಗದಲ್ಲಿ ಈಗಲೂ ಕೂಡ ಪಾಕಿಸ್ತಾನದ ಸೇನೆ ಹೋಗಬೇಕು ಅಂತಂದರೆ ಪ್ರಾಣವನ್ನು ಕೈಲಿ ಹಿಡ್ಕೊಂಡು ಹೋಗುತ್ತೆ. ಈ ಭಾಗದಲ್ಲಿ ಮುಂದಿನ ದಿನಗಳಲ್ಲಿ ಈ TTP ಬಹಳ ದೊಡ್ಡ ಪ್ರಮಾಣದಲ್ಲಿ ಅಶಾಂತಿಯನ್ನು ನಿರ್ಮಾಣ ಮಾಡೋದು ಶತಸಿದ್ಧ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಆ ಮಟ್ಟಿಗೆ ಅವರು ಸ್ಟ್ರೆಂತನ್ನು ಪಡೆದುಕೊಂಡಿದ್ದಾರೆ. ಮಿತ್ರರೇ, ಈ ವಿಚಾರದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ